ಪ್ರೌಢಶಾಲಾ ವಿಭಾಗದ ಬೆಂಗಳೂರು ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನ ನಡೆಸಿಕೊಳ್ಳಲಿಕ್ಕೆ ನಾವು ಕೆಡಿಎಸ್ ವಿದ್ಯಾಸಂಸ್ಥೆಗೆ ಕೇಳಿಕೊಂಡ ಸಂದರ್ಭದಲ್ಲಿ ಅವರು ಸಂತೋಷದಿಂದ ಹೊತ್ತು ಇವತ್ತೊಂದು ಕ್ರೀಡಾಕೂಟವನ್ನ ಈ ಒಂದು ಕ್ರೀಡಾಕೂಟಕ್ಕೆ ಪೂರ್ಣಸುತ್ರ ತಾಲೂಕಿನಲ್ಲಿ ಅಧಿಕ ಪ್ರೌಢಶಾಲೆಗಳನ್ನು ಹೊಂದಿರತಕ್ಕಂಥ ಹೋಬಳಿ ಅಂದ್ರೆ ಅದು ಬೆಂಗಳೂರು ಹೋಬಳಿ. ಬೆಂಗಳೂರು ಹೋಬಳಿ ಅಷ್ಟು ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ. ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಸಬೇಕು ಅಂದರೆ ಯಾವುದೇ ಗೊಂದಲಗಳಿಲ್ಲದೆ ವಿದ್ಯಾರ್ಥಿಗಳು ಕ್ರೀಡಾ ಮನೋಭಾವದಿಂದ ನೀವು ಆಟವನ್ನು ತೋರಿಸ್ಕೋಬೇಕು. ವಿದ್ಯಾರ್ಥಿಗಳ ಜೊತೆ ಬಂದಿರತಕ್ಕಂಥವರು ವಿದ್ಯಾರ್ಥಿಗಳಿಗೆ ಹೊರಗಿನಿಂದ ಅವರಿಗೆ ಯಾವ ರೀತಿಯಲ್ಲಿ ಆಡಬೇಕು ಅಂತ ಹೇಳ್ಕೊಡ್ಬೇಕು. ಕ್ರೀಡೆ ಶಿಕ್ಷಣದ ಒಂದು ಭಾಗ ಮತ್ತೆ ಮಾನಸಿಕವಾಗಿ ಆರೋಗ್ಯವಾಗಿ. ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ಪ್ರೌಢಶಾಲಾ ವಿದ್ಯಾರ್ಥಿಗಳ ಹೋಬಳಿ ಮಟ್ಟದ ಒಂದು ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲರೂ ಹಾಜರಾಗಿದ್ದೇವೆ. ಈ ಒಂದು ವೇದಿಕೆಯ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಾಗೇಂದ್ರ ಸ್ವಾಮಿಯವರವರೇ, ಬಿಆರ್ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ಅಖಿಲ್ ಸ್ವಾಮಿಯವರವರೇ, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರಾದಂಥ ಮಧುಸ್ವಾಮಿರವರೇ, ಕೆಪಿಎಸ್ ಶಾಲಾ ಬಾಲಕಿಯ ಶಾಲೆಯ ಮುಖ್ಯ ಶಿಕ್ಷಕರು ರಾಜಶೇಖರವರೇ, ಪ್ರಾಥಮಿಕ ಶಾಲೆಯ ಜಿಲ್ಲಾ ಉಪಾಧ್ಯಕ್ಷರಾದಂಥ ಸುಬ್ರಹ್ಮಣ್ಯರವರೇ, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಪ್ರಸಾದ್ ರವರೇ, ಬಂದಿರತಕ್ಕಂತಹ ಮುಖ್ಯ ಶಿಕ್ಷಕರೇ, ದೈಹಿಕ ಶಿಕ್ಷಕರೇ, ಜನಪ್ರತಿನಿಧಿಗಳೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೇ, ಶಿಕ್ಷಕರೇ, ಪ್ರೀತಿಯ ಮಕ್ಕಳೇ, ಸದೃಢ ದೇಹದಲ್ಲಿ ಸದೃಢ ಮನಸ್ಸು. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಕ್ರೀಡಾ ಚಟುವಟಿಕೆಗಳು. ಆ ನಿಟ್ಟಿನಲ್ಲಿ ಸರ್ಕಾರ ಎಲ್ಲ ಮಕ್ಕಳಿಗೆ ಒಂದು ಕ್ರೀಡಾ ಸ್ಪರ್ಧೆಗಳನ್ನ ಆಯೋಜನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಎಲ್ಲ ಶಿಕ್ಷಕರು ಕೂಡ ಮಕ್ಕಳನ್ನ ವಿವಿಧ ಸ್ಪರ್ಧೆಗಳಿಗೆ ತಯಾರು ಮಾಡಿ ಇವತ್ತು ಹೋಬಳಿ ಮಟ್ಟದ ಕ್ರೀಡಾಕೂಟಕ್ಕೆ ಬಂದಿದ್ವಿ. ಬಹಳ ಸಂತೋಷ ಆಗ್ತದೆ. ಯಾಕಂತಂದ್ರೆ ಇಷ್ಟೊಂದು ಸಂಖ್ಯೆಯಲ್ಲಿ ಮಕ್ಕಳು ಇರೋದು ನಿಜಕ್ಕೂ ದೊಡ್ಡ ಹೋಬಳಿ ಇದು ಅನ್ನಿಸ್ತದೆ. ತಾಲೂಕು ಮಟ್ಟದ ಒಂದು ಕ್ರೀಡಾಕೂಟನೇನೋ ಅನ್ನೋ ಮಟ್ಟಕ್ಕೆ ನನಗೆ ಫೀಲಿಂಗ್ ಆಗ್ತಾ ಇದೆ. ಬಹಳ ಖುಷಿ ಆಗ್ತದೆ. ಮಕ್ಕಳೇ ನೀವೆಲ್ಲ ಖುಷಿಯಾಗಿ ತಯಾರಾಗಿ ಬಂದ್ಬಿಟ್ಟಿದ್ರಿ. ನಿಮ್ಗೆ ಈಗ ಯಾವುದೇ ಭಾಷಣ ಮತ್ತೊಂದು ಬೇಕಾಗಿಲ್ಲ. ಸ್ಪರ್ಧೆಗೆ ಅವಕಾಶ ಕೊಡಿ ಸರ್ ಅಂತ ಅಲ್ವಾ? ಖಂಡಿತವಾಗಿ ಅವಕಾಶ ಇದೆ. ಇದು ಔಪಚಾರಿಕವಾಗಿ ಅಷ್ಟೇ ಸಭೆಯನ್ನು ನಾವು ಮಾಡ್ತಾ ಇರೋದು. ಉದ್ಘಾಟನೆಯನ್ನ ಮಾಡಿ ಎಲ್ಲ ಗಣ್ಯರು ನಿಮ್ಗೆಲ್ಲ ಶುಭ ಹಾರೈಸ್ತಾರೆ.